Dear students, welcome to today's class. In this class, we discuss about SSLC 2020-21 question paper. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಿರುವಂಥದ್ದು. 2020 ಮತ್ತು 2021ನೇ ಸಾಲಿಗಾಗಿ ಪ್ರಕಟಿಸಿರುವಂತಹ ಪ್ರಶ್ನೆ ಪತ್ರಿಕೆಗಳ ಮಾದರಿಯಾಗಿರುವಂಥದ್ದು. ಇದರಲ್ಲಿ ಮೊದಲನೇ ಪತ್ರಿಕೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡಿಕೊಂಡು ಬರೋಣ. ಈ ಒಂದು ಮುಂಬರುವ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಪೂರ್ಣವಾಗಿ ವೀಕ್ಷಿಸುವುದರಿಂದ ಉಪಯೋಗವಾಗುವಂತದ್ದಾಗಿದೆ. ಈ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದು. ಈ ಒಂದು 2021ನೇ ಸಾಲಿಗಾಗಿರುವಂತಹ ಪ್ರಶ್ನೆ ಪತ್ರಿಕೆ ಇದೆ. ವಿಷಯ ಸಮಾಜ ವಿಜ್ಞಾನ ವಿಷಯವಾಗಿರುವಂತದ್ದು. ಇದಕ್ಕೆ ಇರುವಂತಹ ಸಮಯಾವಕಾಶ, ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 3 ಗಂಟೆ ಇರುವಂತದ್ದು, ಪ್ಲಸ್ 15 ನಿಮಿಷಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಹೆಚ್ಚುವರಿಯಾಗಿ ಸಮಯಾವಕಾಶ ಕೊಟ್ಟಿರುವಂತದ್ದು ಆಗಿರುತ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆ ವಿಷಯ ಸಂಕೇತ 85K, ಈ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು. ಇಲ್ಲಿರುವಂತಹ ಗರಿಷ್ಠ ಅಂಕಗಳಂದಾಗ 80 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ಇನ್ನು ಉಳಿದಿರುವಂತಹ 20 ಅಂಕಗಳು ಆಂತರಿಕ ಅಂಕಗಳು ಆಗಿರುವಂತದ್ದಾಗಿರುತ್ತದೆ. ಇದು ಕನ್ನಡ ಮಾಧ್ಯಮದ ಶಾಲಾ ಅಭ್ಯರ್ಥಿಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಇದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿರುವಂಥದ್ದು. ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನು ಸೂಚನೆಗಳಿವೆ ಅಂದಾಗ, ಈ ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ 38 ಪ್ರಶ್ನೆಗಳನ್ನು ಹೊಂದಿರುವಂತದ್ದು ಆಗಿದೆ ಅಂತ ಹೇಳಿ ಟೋಟಲ್ ಆಗಿ 38 ಕ್ವಶನ್ಸ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಯು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರು ಅಥವಾ ಸೀಲ್ ಮಾಡಲಾಗಿರುವಂತದ್ದಾಗಿರುತ್ತದೆ. ಪರೀಕ್ಷೆ ಪ್ರಾರಂಭವಾಗುವ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆ ಬಲಬದಿಯ ಪಾರ್ಶ್ವದಲ್ಲಿ, ಈ ಕಡೆ ರೈಟ್ ಸೈಡ್ ನಲ್ಲಿ ಕತ್ತರಿಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪುಟಗಳು ಇವೆ ಎಂದು ಪರೀಕ್ಷಿಸಿಕೊಳ್ಳಿ ಅಂತ ಹೇಳಿ ಹೇಳಿರುವಂತದ್ದು. ಇನ್ನು 3ನೇ ಇನ್ಸ್ಟ್ರಕ್ಷನ್ ಅಲ್ಲಿ ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ, ಅಲ್ಲಿ ಏನೇನು ಸೂಚನೆಗಳನ್ನು ಕೊಟ್ಟಿರ್ತಾರೋ ಆ ಸೂಚನೆಗಳನ್ನು ಪಾಲಿಸಿ ಉತ್ತರಿಸಬೇಕಾಗಿರುವಂತದ್ದು. ಇನ್ನು 4ನೇ ಇನ್ಸ್ಟ್ರಕ್ಷನ್ ಅಲ್ಲಿ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನ ತೋರಿಸ್ತದೆ. ಈ ಒಂದು ಬಲಭಾಗದಲ್ಲಿ ಕೊಟ್ಟಿರುವಂತದ್ದು ಅಂಕಗಳು ಎಷ್ಟಿವೆ ಅಂತ ಹೇಳಿ ತೋರಿಸುವಂತಾಗಿದೆ. ಇನ್ನು 5ನೇ ಸೂಚನೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವನ್ನು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ. 3 ಗಂಟೆ ಪ್ಲಸ್ 15 ನಿಮಿಷಗಳು ಸಮಯಾವಕಾಶ ಕೊಟ್ಟಿರುವಂತದ್ದಾಗಿದೆ. ಇನ್ನು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಮೊದಲ ಭಾಗದಿಂದ ನೋಡಿದಾಗ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಮೊದಲನೇ ಮೇನಲ್ಲಿ 8 ಪ್ರಶ್ನೆಗಳಿರುವಂತದ್ದು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂತದ್ದು 8 ಪ್ರಶ್ನೆಗಳಿವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿ 8 ಅಂಕಗಳು ಈ ಒಂದು ಮೊದಲನೇ ಮೇನ್ನಲ್ಲಿರುವಂತಹ ಪ್ರಶ್ನೆಗಳಾಗಿರುವಂತದ್ದಾಗಿದೆ. ಇಲ್ಲಿ ಅಪೂರ್ಣ ಹೇಳಿಕೆಗಳು ಅಥವಾ ಪ್ರಶ್ನೆಗಳನ್ನು ಕೊಟ್ಟಿರುವಂತ ಪ್ರತಿಯೊಂದು ಪ್ರಶ್ನೆ ಇದೆ ಅಥವಾ ಯಾವುದಾದ್ರೂ ಅಪೂರ್ಣ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 1800ರಲ್ಲಿ ಆಂಗ್ಲರ ವಿರುದ್ಧ ಬಿದನೂರು ಮತ್ತು ಶಿಕಾರಿಪುರದಲ್ಲಿ ದಂಗೆ ಎದ್ದವರು. ಇಲ್ಲಿ ದಂಗೆ ಎದ್ದವರು ಯಾರು ಅಂತ ಹೇಳಿ ಈ ಒಂದು 4 ಜನರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕಾಗಿರುವಂತದ್ದು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಹೈದರ್ ಅಲಿ, ದೊಂಡಿಯವಾಗ, ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅನ್ನೋ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದು. ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ, ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ಆಯ್ಕೆ ಮಾಡಿ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಇನ್ನು 2ನೇ ಪ್ರಶ್ನೆಯನ್ನು ನೋಡಿದಾಗ, ಡಿರೇಜಿಯೋ ತನ್ನ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ನೀಡಲು ಕಾರಣ, ಯಾವ ಕಾರಣಕ್ಕಾಗಿ ಈ ಡಿರೇಜಿಯೋ ರಾಜೀನಾಮೆಯನ್ನು ನೀಡಿದರು? ಅವರ ಸಹೋದ್ಯೋಗಿಗಳ ಮತ್ತು ಬೆಂಬಲಿಗರ ಒತ್ತಡ, ಅವರ ಅನಾರೋಗ್ಯ, ವೇದಗಳ ಅಭ್ಯಾಸದ ಮೇಲೆ ಅವರಿಗಿದ್ದ ಆಸಕ್ತಿ, ಇಂಗ್ಲೆಂಡಿಗೆ ಹಿಂದಿರುಗುವಂತೆ ಸರ್ಕಾರದಿಂದ ಒತ್ತಡ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ 2ನೇ ಪ್ರಶ್ನೆಗೆ ಆಯ್ಕೆ ಮಾಡಬೇಕಾಗಿರುವಂತದ್ದು. ಇನ್ನು 3ನೇ ಪ್ರಶ್ನೆಯಲ್ಲಿ ನೋಡಿದಾಗ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಅಂತ ಹೇಳಿ ಕೇಳಿದರೆ ಈ 4 ಜನರ ಕೇಳಿರುವಂತದ್ದು ಆಗಿದೆ. ಜವಾಹರ್ಲಾಲ್ ನೆಹರು ಮತ್ತು ಮೇಜಿ, ಮೋತಿಲಾಲ್ ನೆಹರು ಮತ್ತು ಚೌವೆನ್ಲಾಯ್, ಜವಾಹರ್ಲಾಲ್ ನೆಹರು ಮತ್ತು ಚೌವೆನ್ಲಾಯ್, ಮೋತಿಲಾಲ್ ನೆಹರು ಮತ್ತು ಚಾಚಾ ನೆಹರು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆಯ್ಕೆ ಮಾಡಬೇಕಾಗಿರುವಂತ. ಇನ್ನು 4ನೇ ಪ್ರಶ್ನೆ ನೋಡಿದಾಗ ವಲಸೆಯು ಇದರ ಒಂದು ಪ್ರಮುಖ ಲಕ್ಷಣವಾಗಿದೆ. ಈ 4ರಲ್ಲಿ ಯಾವುದರ ಪ್ರಮುಖ ಲಕ್ಷಣ ಆಗಿದೆ ಅಂತ ಹೇಳಿ ಆಯ್ಕೆ ಮಾಡಿ ಉತ್ತರವನ್ನ ಬರೀಬೇಕಾಗಿರುವಂತದ್ದು. ಸಂಘಟಿತ ವಲಯ ಕಾರ್ಮಿಕರು, ಅಸಂಘಟಿತ ವಲಯ ಕಾರ್ಮಿಕರು, ಬಾಲ ಕಾರ್ಮಿಕರು, ಮಹಿಳಾ ಕಾರ್ಮಿಕರು. ಇನ್ನು 5ನೇ ಪ್ರಶ್ನೆಯನ್ನು ನೋಡಿದಾಗ 5ನೇ ಪ್ರಶ್ನೆಯಲ್ಲಿ ನರ್ಮದಾ ಬಚಾವೋ ಆಂದೋಲನವನ್ನು ಕೈಗೊಂಡವರು ಯಾರು? ನರ್ಮದಾ ಬಚಾವೋ ಆಂದೋಲನವನ್ನು ಕೈಗೊಂಡಂದಾಗ 4ರಲ್ಲಿ ಮೇಧಾ ಪಾಟ್ಕರ್, ಅರ್ಜುನ್ ಆರಾಧ್ಯ, ತೆಹರಿ ಘರ್ವಾಲಿ, ಸಲ್ಯಾನಿಯ ಗ್ರಾಮಸ್ಥರು ಅಂತ ಹೇಳಿ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದು. ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು 6ನೇ ಪ್ರಶ್ನೆಯಲ್ಲಿ ನಾಗಾರ್ಜುನ ಸಾಗರ ಅಣೆಕಟ್ಟೆಯನ್ನು ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಯಾವ ನದಿಗೆ ಕಟ್ಟಿದ್ದಾರೆ?
ಎ ರಿಹಾಂಡ್ ನದಿ, ಬಿ ಕಾವೇರಿ ನದಿ, ಸಿ ಸಟ್ಲಜ್ ನದಿ, ಡಿ ಕೃಷ್ಣಾ ನದಿ. 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಬೇಕಾಗಿರುವಂಥದ್ದು. ಇನ್ನು 7ನೇ ಪ್ರಶ್ನೆಯನ್ನು ನೋಡಿದಾಗ ಆಶ್ರಯ ಯೋಜನೆ ಜಾರಿಗೆ ತಂದ ಉದ್ದೇಶ, ಯಾವ ಉದ್ದೇಶಕ್ಕಾಗಿ ಈ ಆಶ್ರಯ ಯೋಜನೆ ಜಾರಿಗೆ ತಂದರು? ಎ ಉದ್ಯೋಗ ಒದಗಿಸಲು, ಬಿ ವಸತಿ ಒದಗಿಸಲು, ಸಿ ವ್ಯವಸಾಯ ಭೂಮಿಯನ್ನು ಒದಗಿಸಲು, ಡಿ ಶಿಕ್ಷಣ ಒದಗಿಸಲು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು 8ನೇ ಪ್ರಶ್ನೆಯಲ್ಲಿ ಗ್ರಾಹಕರ ರಕ್ಷಣಾ ಕಾಯ್ದೆ ಜಾರಿಗೆ ತಂದ ವರ್ಷ, ಯಾವ ವರ್ಷದಲ್ಲಿ ಜಾರಿಗೆ ಬಂತು? 4 ಆಯ್ಕೆಗಳನ್ನು ನೋಡಿದಾಗ ಎ 1976, ಬಿ 1986, ಸಿ 1963, ಡಿ 1960. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆಯ್ಕೆ ಮಾಡಿ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗಿದೆ. ಈ ರೀತಿ 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ನಲ್ಲಿ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದಾಗಿರ್ತದೆ. ಇನ್ನು 2ನೇ ಮೇನಲ್ಲಿ ಈ ಕೆಳಗೆ ಒಂದು ವಾಕ್ಯದಲ್ಲಿ ಪ್ರತಿಯೊಂದಕ್ಕೂ ಉತ್ತರಿಸಿ, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದರೆ ಎಷ್ಟಿದೆ ಅಂದರೆ 8 ಪ್ರಶ್ನೆಗಳಿರುವಂಥದ್ದು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿ 8 ಅಂಕಗಳನ್ನು ಹೊಂದಿರುವಂತಹ 2ನೇ ಮೇನಲ್ಲಿ ಇರುತ್ತೆ. ಇಲ್ಲಿ 9ನೇ ಪ್ರಶ್ನೆಯನ್ನು ನೋಡಿದಾಗ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ತೆರೆದಿದ್ದು ಏಕೆ, ಯಾವ ಕಾರಣಕ್ಕೋಸ್ಕರ ಈ ಪೋರ್ಟ್ ವಿಲಿಯಂ ಕಾಲೇಜನ್ನು ತೆರೆದರು ಅಂತ ಹೇಳಿ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗ್ತದೆ. ಇನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 11ನೇ ಪ್ರಶ್ನೆಯಲ್ಲಿ ನಿರುದ್ಯೋಗ ಎಂದರೇನು ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. 12ನೇ ಪ್ರಶ್ನೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಇನ್ನು 13ನೇ ಪ್ರಶ್ನೆ ತೀರದುದ್ದಕ್ಕೂ ನಾವು ಏಕೆ ಮರಗಳನ್ನು ಬೆಳೆಸಬೇಕು, ಯಾವ ಕಾರಣಕ್ಕೋಸ್ಕರ ಮರಗಳನ್ನು ಬೆಳೆಸಬೇಕು ಅಂತ ಹೇಳಿ ಉತ್ತರಿಸಬೇಕಾಗಿರುವಂತಹ ಒಂದು ವಾಕ್ಯದಲ್ಲಿ. ಇನ್ನು 14ನೇ ಪ್ರಶ್ನೆಯಲ್ಲಿ ಭಾರತದಲ್ಲಿ ಅತ್ಯಂತ ಶೀತದಿಂದ ಕೂಡಿರುವ ತಿಂಗಳು ಯಾವುದು, ಯಾವ ತಿಂಗಳು ಶೀತ ಇರುತ್ತೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 15ನೇ ಪ್ರಶ್ನೆಯಲ್ಲಿ 15ನೇ ಮಾರ್ಚ್ ಅನ್ನು ಗ್ರಾಹಕರ ದಿನವೆಂದು ನಾವು ಏಕೆ ಕರೆಯುತ್ತೇವೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 16ನೇ ಪ್ರಶ್ನೆ ರಾಷ್ಟ್ರೀಯ ಆದಾಯ ಎಂದರೇನು ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 3ನೇ ಮೇನಲ್ಲಿ ನೋಡಿದಾಗ 3ನೇ ಮೇನಲ್ಲಿ ಈ ರೀತಿಯಾಗಿ ಕೇಳಿರುವಂತದ್ದಾಗಿದೆ. ಈ ಪ್ರತಿಯೊಂದು ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿದೆ. ಇಲ್ಲಿ 8 ಪ್ರಶ್ನೆಗಳಿರುವಂಥದ್ದು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕದಂತೆ ಟೋಟಲ್ ಆಗಿ 16 ಅಂಕಗಳ ಒಂದು 3ನೇ ಮೇನಲ್ಲಿ ಕೇಳುವಂಥದ್ದು ಆಗಿದೆ. 17ನೇ ಪ್ರಶ್ನೆ ರಾಬರ್ಟ್ ಕ್ಲೈವ್ ಜಾರಿಗೆ ತಂದ ದ್ವಿಮುಖ ಸರ್ಕಾರವನ್ನು ವಿವರಿಸಿ, ಇದನ್ನ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಇನ್ನು 18ನೇ ಪ್ರಶ್ನೆ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು, ಯಾವ್ಯಾವ ಸುಧಾರಣೆಗಳನ್ನ ಪ್ರತಿಪಾದಿಸಿದರು ಅಂತ ಹೇಳಿ ಸತ್ಯಶೋಧಕ ಸಮಾಜದ ಬಗ್ಗೆ 2ರಿಂದ 4 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ಇನ್ನು 19ನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೆ ಕಾರಣಗಳೇನು ಅಂತ ಹೇಳಿ ಉತ್ತರಿಸಬೇಕಾಗಿ, ಇದು ಸಹ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಈ 19ನೇ ಪ್ರಶ್ನೆಗೆ 2 ಆಯ್ಕೆಗಳಿರುವಂಥದ್ದು. ಇಲ್ಲಿ ಅಥವಾ ಇರುವಂಥದ್ದು. ಈ 2ರಲ್ಲಿ ಯಾವ್ದು ಸುಲಭ ಅನಿಸ್ತೋ ಅದನ್ನ ಆಯ್ಕೆ ಮಾಡಿಕೊಂಡು ಉತ್ತರಿಸಬಹುದು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳ ನಿರ್ವಹಣೆಗೆ ನೀಡಿರುವ ನಿರ್ದೇಶನಗಳೇನು ಅಂತ ಹೇಳಿ ಈ 19ನೇ ಪ್ರಶ್ನೆಯಲ್ಲಿ ಆಯ್ಕೆ ಇದೆ. ಇನ್ನು 20ನೇ ಪ್ರಶ್ನೆಯಲ್ಲೂ ಸಹ ಆಯ್ಕೆ ಇರುವಂಥದ್ದು ನರ್ಮದಾ ಬಚಾವೋ ಆಂದೋಲನದ ಬಗ್ಗೆ ಬರೆಯಿರಿ, ಅಥವಾ ಇದು ಸುಲಭ ಆದ್ರೆ ಬರೀಬಹುದು, ಅಥವಾ ಇನ್ನೊಂದು ಶ್ರಮ ವಿಭಜನೆಯಿಂದ ಆಗುವ ಅನುಕೂಲಗಳೇನು, ಇವೆರಡರಲ್ಲಿ ಯಾವುದು ಸುಲಭ ಅನಿಸ್ತೋ ಪರ್ಫೆಕ್ಟ್ ಆಗಿ ಬರೆಯೋದಕ್ಕೆ ಸಾಧ್ಯ ಇರುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರಿಸಬಹುದಾಗಿರುವಂತದ್ದಾಗಿದೆ. ಇಲ್ಲಿ 19ನೇ ಪ್ರಶ್ನೆಯಲ್ಲಿ ಮತ್ತು 20ನೇ ಪ್ರಶ್ನೆಯಲ್ಲಿ ಆಯ್ಕೆ ಇರುವಂತದನ್ನು ನಾವು ನೋಡ್ತೀವಿ. ಇನ್ನು 21ನೇ ಪ್ರಶ್ನೆಯನ್ನು ನೋಡಿದಾಗ 21ನೇ ಪ್ರಶ್ನೆಯಲ್ಲಿ ಭಾರತದ ವಾಯುಗುಣದ ಪ್ರಮುಖ ಋತುಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇವು ಸಹ 2ರಿಂದ 4 ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಇತ್ತೀಚೆಗೆ ಭಾರತದಲ್ಲಿ ಅರಣ್ಯ ಪ್ರಮಾಣ ಕಡಿಮೆಯಾಗಲು ಕಾರಣಗಳೇನು, ಯಾವ ಕಾರಣಕ್ಕೋಸ್ಕರ ಅರಣ್ಯ ಕಡಿಮೆ ಆಗುತ್ತಿದೆ ಅಂತ ಹೇಳಿ ಉತ್ತರಿಸಬೇಕು. ಇನ್ನು 23ನೇ ಪ್ರಶ್ನೆಯಲ್ಲಿ ಅನಾಭಿವೃದ್ಧಿಗೆ ಕಾರಣಗಳೇನು, ಯಾವ್ಯಾವ ಕಾರಣಗಳು ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 24ನೇ ಪ್ರಶ್ನೆಯಲ್ಲಿ ಜಾನ್ ಎಫ್ ಕೆನಡಿ ನೀಡಿದ ಗ್ರಾಹಕ ಹಕ್ಕುಗಳ ಯಾವ್ಯಾವ ಹಕ್ಕುಗಳನ್ನ ಈ ಒಂದು ಜಾನ್ ಎಫ್ ಕೆನಡಿ ನೀಡಿದರು ಗ್ರಾಹಕರಿಗೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಇನ್ನು 4ನೇ ಮೇನನ್ನು ನೋಡಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ 4ನೇ ಮೇನಲ್ಲಿ ಕೇಳಿರುವಂತದ್ದಾಗಿದೆ. ಇಲ್ಲಿ 9 ಪ್ರಶ್ನೆಗಳಿರುವಂಥದ್ದು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕದಂತೆ ಟೋಟಲ್ ಆಗಿ 27 ಅಂಕಗಳನ್ನ ಹೊಂದಿರುವಂಥದ್ದು ಆಗಿದೆ. ಇಲ್ಲಿ 25ನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಬೀರಿದ ಪರಿಣಾಮಗಳೇನು ಅಂತ ಹೇಳಿ 3ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು, ಅಥವಾ ಇದಕ್ಕೆ 2 ಆಯ್ಕೆಗಳಿರುವಂಥದ್ದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪುಟ್ಟ ಬಸಪ್ಪನ ಕೊಡುಗೆಗಳೇನು ಅಂತ ಹೇಳಿ ಬರೀಬೇಕಾಗಿರುವಂಥದ್ದಾಗಿದೆ. ಇನ್ನು 26ನೇ ಪ್ರಶ್ನೆ ನೋಡಿದಾಗ ಆರ್ಯ ಸಮಾಜದ ಉದ್ದೇಶಗಳೇನು ಅಂತ ಹೇಳಿ ಬರೀಬೇಕಾಗಿರುವಂಥದ್ದು. ಇದು ಸಹ 3ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿದೆ. ಇನ್ನು 27ನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇನ್ನು 28ನೇ ಪ್ರಶ್ನೆ ಭಾರತದಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವುವು ಅಂತ ಹೇಳಿ ಬರೀಬೇಕಾಗಿರುವಂಥದ್ದು.
ಇನ್ನು 29ನೇ ಪ್ರಶ್ನೆ, ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ 29ನೇ ಪ್ರಶ್ನೆ ಇರುವಂತದ್ದು. ಇನ್ನು 30ನೇ ಪ್ರಶ್ನೆ, ಭಾರತದಲ್ಲಿ ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳಿ 30ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇನ್ನು 31ನೇ ಪ್ರಶ್ನೆಯನ್ನು ನೋಡಿದಾಗ, ಈ 31ನೇ ಪ್ರಶ್ನೆಯಲ್ಲಿ ಏನಿದೆ ಅಂದಾಗ, ಕೈಗಾರಿಕೆಗಳ ಕೇಂದ್ರೀಕರಣಕ್ಕೆ ಸಹಾಯಕವಾಗುವ ಅಂಶಗಳು ಯಾವುವು ಅಂತ ಹೇಳಿ ಬರೀಬೇಕಾಗಿರುವಂಥದ್ದು, ಅಥವಾ ಇದರಲ್ಲಿ ಇದು ಸುಲಭವಾಗಿರುವಂಥದ್ದು ಬರೀಬಹುದು, ಅಥವಾ ಇನ್ನೊಂದು ಆವರ್ತ ಮಾರುತಗಳನ್ನು ಎದುರಿಸಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು, ಇವೆರಡರಲ್ಲಿ ಯಾವ್ದು ಸುಲಭ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು 32ನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚಕಗಳನ್ನು ವಿವರಿಸಿ, ಯಾವ್ಯಾವ ಸೂಚಕಗಳಿವೆ ಅಂತ ಹೇಳಿ ವಿವರಿಸಬೇಕಾಗಿರುವಂಥದ್ದು, ಅಥವಾ 32ನೇ ಪ್ರಶ್ನೆಯಲ್ಲಿ ಆಯ್ಕೆ ಇರುವಂಥದ್ದು ಗ್ರಾಮೀಣ ಅಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇನ್ನು 33ನೇ ಪ್ರಶ್ನೆಯಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿ, ಯಾವ ಉದ್ದೇಶಗಳನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಹೊಂದಿದೆ ಅಂತ ಹೇಳಿ ತಿಳಿಸಬೇಕಾಗಿರುವಂಥದ್ದು, ಅಥವಾ ಇದಕ್ಕೂ ಆಯ್ಕೆ ಇರುವಂಥದ್ದು ಬ್ಯಾಂಕುಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿ ಇರುವಂತದ್ದಾಗಿದೆ. ಇನ್ನು 5ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ 4 ಪ್ರಶ್ನೆಗಳಿರುವಂಥದ್ದು, 4 ಅಂಕಗಳಿರುವಂಥದ್ದು, ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು ಇರುವಂಥದ್ದು, ಟೋಟಲ್ ಆಗಿ 16 ಅಂಕಗಳು ಇರುವಂತದ್ದಾಗಿದೆ. ಇಲ್ಲಿ 34ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಂದಗಾಮಿಗಳ ಪಾತ್ರವನ್ನ ವಿವರಿಸಿ ಅಂತ ಹೇಳಿ ಕೇಳುವಂತಾಗಿದೆ. ಇನ್ನು 35ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರ ಸಾಧನೆಗಳನ್ನು ವಿವರಿಸಿ. ಈ 35ನೇ ಪ್ರಶ್ನೆ, ಅಥವಾ ಇದರಲ್ಲಿ ಆಯ್ಕೆ ಇರುವಂತದ್ದು ಅಸಹಕಾರ ಚಳುವಳಿಯ ಕಾಲದಲ್ಲಿ ಆದ ಪ್ರಮುಖ ಬೆಳವಣಿಗೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ. ಇನ್ನು 36ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 37ನೇ ಪ್ರಶ್ನೆ, ಭಾರತದ ಭೂ ಬಳಕೆಯ ವಿಧಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ 37ನೇ. ಇಲ್ಲಿ 34 ರಿಂದ 37ರವರೆಗಿನ ಪ್ರಶ್ನೆಗಳು 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಇಲ್ಲಿ ಪ್ರತಿ ಪ್ರಶ್ನೆಗೆ 4 ಅಂಕಗಳಂತೆ ಅಂಕಗಳಿರುವಂಥದ್ದು. ಇನ್ನು ಕೊನೆಯ ಪ್ರಶ್ನೆಯಾಗಿರುವಂಥದ್ದು 38ನೇ ಪ್ರಶ್ನೆ. ಈ 38ನೇ ಪ್ರಶ್ನೆಗೆ ಭಾರತದ ನಕ್ಷೆ ಬರೆದು ಇವುಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 4 ಸ್ಥಳಗಳನ್ನು ಕೇಳಿದರೆ ನಕ್ಷೆ ಬರೆಯುವುದಕ್ಕೆ 1 ಅಂಕ, ಸ್ಥಳಗಳನ್ನು ಗುರುತಿಸುವುದೇ ಪ್ರತಿಯೊಂದು ಸ್ಥಳಕ್ಕೆ 1 ಅಂಕದಂತೆ ಟೋಟಲ್ ಆಗಿ 5 ಅಂಕಗಳಿರುವಂಥದ್ದು. ಗೋವಿಂದ ಪಂತ ವಲ್ಲಭ ಸಾಗರ, ಬಿ ಭಾರತದ ಚಹಾದ್ ಬಂದರು, ಸಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಿ ನೀಲಗಿರಿ. ಈ 4 ಸ್ಥಳಗಳನ್ನ ಭಾರತ ನಕಾಶೆಯಲ್ಲಿ ಗುರುತಿಸಿದೆ, ಅದರಲ್ಲಿ ಪೂರ್ಣವಾಗಿರುವಂತಹ 5 ಅಂಕಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ಉತ್ತರಗಳನ್ನ ನೀವು ಉತ್ತರ ಬಿಡಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು. ಇನ್ನು ಈ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಂದಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆಗಳ ಉತ್ತರಗಳನ್ನ ನೋಡಿಕೊಂಡು ಬರೋಣ.